ಬಡವನ ಮುಖವಾಡ ಅಂದವರಿಗೆ ಗಿಲ್ಲಿ ಖಡಕ್ ಕೌಂಟರ್. ಗಿಲ್ಲಿ ನಟ ಅವರು ಅಪಾರವಾದ ಜನಪ್ರಿಯತೆ ಸಂಪಾದಿಸಿದ್ದಾರೆ. ಹೋದಲ್ಲಿ ಬಂದಲ್ಲಿ ಜನರು ಮುತ್ತಿಕೊಳ್ತಿದ್ದಾರೆ. ಶುಕ್ರವಾರ ಬೆಂಗಳೂರಿನಲ್ಲಿ ಚಿನ್ನದ ಅಂಗಡಿ ಉದ್ಘಾಟನೆಗೆ ಹೋದಾಗ ಅವರನ್ನ ನೋಡುವುದಕ್ಕೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ರು. ಬಿಗ್ ಬಾಸ್ಗೆ ಹೋಗುವಾಗ ಗಿಲ್ಲಿ ನಟನಿಗೆ ಇನ್ಸ್ಟಾಗ್ರಾಂನಲ್ಲಿ ಇದ್ದಿದ್ದು ಕೇವಲ 1 ಲಕ್ಷ ಫಾಲೋವರ್ಸ್ ಅಷ್ಟೇ. ಈಗ ಆ ಸಂಖ್ಯೆ 2 ಮಿಲಿಯನ್ ತಲುಪಿದೆ. 20 ಲಕ್ಷ ಹಿಂಬಾಲಕರನ್ನ ಸಂಪಾದಿಸಿ ಅವರು ದಾಖಲೆಯನ್ನ ಸೃಷ್ಟಿಸಿದ್ದಾರೆ. ಗಿಲ್ಲಿ ನಟ ಅವರು ಅಪಾರವಾದ ಜನಪ್ರಿಯತೆ ಸಂಪಾದಿಸಿದ್ದರಿಂದ ಓದಲ್ಲಿ ಬಂದಲ್ಲಿ ಜನರು ಮುತ್ತಿಕೊಳ್ತಾರೆ. ಅವರು ಅಂದುಕೊಂಡಿದ್ದು 10 ಲಕ್ಷ, ಸಿಕ್ಕಿದ್ದು ಮಾತ್ರ 20 ಲಕ್ಷ. ಇದೀಗ ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಸಂದರ್ಶನ ನೀಡುವಾಗ ಗಿಲ್ಲಿ ಹಲವಾರು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಯಾಕೆ ಮೆಚ್ಚಿಕೊಂಡ್ರು ಗೊತ್ತಾಗ್ತಾ ಇಲ್ಲ, ಜನ ನನ್ನನ್ನ ಯಾಕೆ ಮೆಚ್ಚಿಕೊಂಡ್ರು ಗೊತ್ತಾಗ್ತಾ ಇಲ್ಲ, ಪವಾಡ ಅಂತ ಹೇಳಬಹುದು. ನನಗೆ 10ನೇ ವಾರದಲ್ಲಿ ತುಂಬಾ ಕಾನ್ಫಿಡೆನ್ಸ್ ಬಂತು, ಕೊನೆ ತನಕ ಇರಬಹುದು ಅಂತ ಅಂದಿದ್ದಾರೆ. ಸುದೀಪ್ ಅವರು ಕೂಡ ಒಂದು ಸುಳಿವು ಕೊಡ್ತಾ ಇದ್ರು. ಇನ್ನು ಕೆಲವು ನಮಗೆ ಕಾಂಪಿಟೇಟರ್ ಅಂದಾಗ ಹಿಂಟ್ ಸಿಕ್ಕಿತ್ತು ಅಂದ್ರು. ನನ್ನಿಂದ ಶೋ ಅಂತ ನಾನು ಹೇಳಲ್ಲ, ನಾನು ನನ್ನ ಮೇಲೆ ಶೋ ಇದೆ ಅಂತ ಹೇಳಲ್ಲ. ಅದು ಜನಗಳ ಪ್ರೀತಿ, ಅದು ಸಮಯ, ಹಾಗೆ ಸಿಗೋ ಜನ, ಅಲ್ಲಿ ಬರೋ ಸಂದರ್ಭ ಮುಖ್ಯ ಆಗುತ್ತೆ. ಬೇರೆ ಸೀಸನ್ ನಲ್ಲಿ ಇದ್ರೆ ಬರ್ತಾ ಇರ್ತಿದ್ದೆ ಅನ್ಸುತ್ತೆ, ಆದರೆ ಈ ಸೀಸನ್ ನಲ್ಲಿ ಎಲ್ಲವೂ ಅವಕಾಶ ಮೂಡಿ ಬಂದಿದೆ. ನನ್ನಿಂದ ಶೋ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ ಅಂತಾರೆ. ಡೌಟ್ ಶುರುವಾಗಿತ್ತು. 3 ಜನ ಹುಡುಗಿರು ಫೈನಲ್ ಇದ್ದಾಗ ಅನ್ಸಿತ್ತು ನಾನೇ ಹೋಗ್ತೀನಿ ಅಂತ. ಶ್ರುತಿ ಅವರು ಕೂಡ ಬಂದಿದ್ರು, ಹಾಗಾಗಿ ಡೌಟ್ ಶುರುವಾಗಿತ್ತು. ಯಾವ ಸೀಸನ್ ಬಂದಿಲ್ಲ, ಈ ಸೀಸನ್ ಯಾಕೆ ಬಂದ್ರು ಅಂತ ಡೌಟ್ ಬಂತು. ಆಮೇಲೆ ಕೊನೆಯಲ್ಲಿ ನನಗೆ ಕ್ಲಾರಿಟಿ ಸಿಕ್ತು. ಸ್ಟೇಜ್ ಮೇಲೆ ಕರೆದುಕೊಂಡು ಹೋದಾಗ ಅನ್ಸೋದು ಕಾವ್ಯ ಅವರು ಟಾಪ್ 3 ಅಲ್ಲಿ ಇರ್ಬೇಕಿತ್ತು ಅನ್ಸುತ್ತೆ. ರಕ್ಷಿತಾ ಕೂಡ ಗೆದ್ರೆ ನಾನು ಖುಷಿ ಅಂತಿದ್ರು. ನಾನು ಅಂದುಕೊಂಡಂತೆ ಪೊಸಿಷನ್ ಸಿಕ್ಕಿದೆ, ಡೌಟ್ ಇರ್ಲಿಲ್ಲ ಅಂತಾರೆ. ಮುಖವಾಡ ಹಾಕೊಂಡ್ರು ಎಷ್ಟು ದಿನ ಹಾಕೊಳ್ಳೋದಿಕ್ಕಾಗತ್ತೆ? ಇನ್ನು ಅಶ್ವಿನಿ ಅವರು ನನಗೆ ಮಾತಿಗೆ ಸಿಕ್ಕಿಲ್ಲ, ಮುಖವಾಡ ಹಾಕೊಂಡ್ರೆ ಎಷ್ಟು ದಿನ ಹಾಕಿಕೊಳ್ಳೋದಿಕ್ಕೆ ಆಗತ್ತೆ? ನಾನು ಎಲ್ಲಿಯೂ ಬಡವ ಅಂತ ಹೇಳಿಲ್ಲ, ನಾನು ಹಾಕೋ ಬಟ್ಟೆಯಲ್ಲಿ ಜಡ್ಜ್ ಮಾಡಬಾರ್ದು, ನಾನು ಎಲ್ಲಿಯೂ ಹೇಳಿಕೊಂಡಿಲ್ಲ. ಆ ತರ ನೋಡೋಕೆ ಹೋದ್ರೆ ತುಂಬಾ ಚೆನ್ನಾಗಿದ್ರು, ಗೊತ್ತಿಲ್ಲ ಅಶ್ವಿನಿ ಅವರು ಯಾಕಂಗಂದ್ರು ಅಂತ.